ಪ್ರಜ್ವಲ್ ರೇವಣ್ಣ ಲೈಂಗಿಕ ಹಗರಣದಲ್ಲಿ ಒಂದು ಕಿಡ್ನಾಪ್ ಕೇಸ್ ದಾಖಲಾಗಿತ್ತು KR ನಗರದಲ್ಲಿ. ಇದೇ ಕಿಡ್ನಾಪ್ ಕೇಸಲ್ಲಿ HD ರೇವಣ್ಣ ಅರೆಸ್ಟ್ ಆಗಿ ಜೈಲು ವಾಸವನ್ನು ಅನುಭವಿಸಿ ಜಾಮೀನು ಪಡೆದು ರಿಲೀಸ್ ಆಗಿದ್ದಾರೆ. ಈಗ ಈ ಕೇಸ್ನಲ್ಲಿ ಭವಾನಿ ರೇವಣ್ಣ ಅರೆಸ್ಟ್ ಆಗ್ತಾರಾ ಅನ್ನುವಂತಹ ಪ್ರಶ್ನೆ ಇದೆ. ಕಿಡ್ನಾಪ್ ಕೇಸ್ನಲ್ಲಿ ಅರೆಸ್ಟ್ ಆಗ್ತಾರಾ ಭವಾನಿ ರೇವಣ್ಣ? ಬಂಧನ ಭೀತಿಯಿಂದ ಈಗಾಗಲೇ ಭವಾನಿ ರೇವಣ್ಣ ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಆ ಜಾಮೀನು ಅರ್ಜಿ ಕೆಲವೇ ಕ್ಷಣಗಳಲ್ಲಿ ಮತ್ತೆ ಸೆಷನ್ಸ್ ಕೋರ್ಟ್ನಲ್ಲಿ ವಿಚಾರಣೆಗೆ ಬರಲಿದೆ. ಇವತ್ತು ಬೆಳಗ್ಗೆ ವಿಚಾರಣೆ ಆರಂಭ ಆಯಿತು. ಮಧ್ಯಾಹ್ನಕ್ಕೆ ವಿಚಾರಣೆಯನ್ನು ಮುಂದೂಡಲಾಗಿದೆ. ಭವಾನಿಗೆ ಈಗಾಗಲೇ 2 ನೋಟಿಸನ್ನು SIT ಅಧಿಕಾರಿಗಳು ಕೊಟ್ಟಿದ್ರು. 2 ನೋಟಿಸಿಗೆ ಭವಾನಿ ವಿಚಾರಣೆಗೆ ಹಾಜರಾಗಿಲ್ಲ. ಯಾವಾಗ ಈ ಕೇಸ್ನಲ್ಲಿ ತಾನು ಅರೆಸ್ಟ್ ಆಗಬಹುದು ಅನ್ನುವ ಅನುಮಾನ ಭವಾನಿಗೆ ಬಂತೋ ನಿನ್ನೆ ಸಂಜೆ ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಈ ಕೇಸ್ನಲ್ಲಿ ಇದುವರೆಗೆ 6 ಆರೋಪಿಗಳ ಅರೆಸ್ಟ್ ಆಗಿತ್ತು. ಒಬ್ಬರಿಗೆ ಮಾತ್ರ ಜಾಮೀನು ಸಿಕ್ಕಿದೆ, ಅದು HD ರೇವಣ್ಣ. ಸಂತ್ರಸ್ತೆಯ ಮಗ ದೂರನ್ನು ಕೊಟ್ಟಿದ್ದ. ಏಪ್ರಿಲ್ 29ನೇ ತಾರೀಕು KR ನಗರದಲ್ಲಿ ದಾಖಲಾದಂತಹ ಪ್ರಕರಣ ಇದು. ಆ ದೂರಿನಲ್ಲಿ ಭವಾನಿ ರೇವಣ್ಣನವರ ಹೆಸರು ಉಲ್ಲೇಖ ಆಗಿತ್ತು. ಜೊತೆಗೆ ಬಂಧನವಾಗಿರುವ ರೇವಣ್ಣನವರನ್ನ ಹೊರತುಪಡಿಸಿದ 5 ಆರೋಪಿಗಳು ಭವಾನಿ ರೇವಣ್ಣನವರ ಹೆಸರನ್ನ ತನಿಖೆಯ ಕಾಲದಲ್ಲಿ SIT ಅಧಿಕಾರಿಗಳ ಮುಂದೆ ಹೇಳಿದ್ರು. ಆ ಕಾರಣಕ್ಕೆ SIT ನೋಟಿಸ್ ನೀಡಿತ್ತು. ನೋಟಿಸಿಗೆ ಉತ್ತರವನ್ನು ಕೊಟ್ಟಿಲ್ಲ ಭವಾನಿ ರೇವಣ್ಣ, ವಿಚಾರಣೆಗೂ ಹಾಜರಾಗಿಲ್ಲ. ಇವತ್ತು ಜಾಮೀನು ಅರ್ಜಿಯ ವಿಚಾರಣೆ ನಡೀತು ಬೆಳಗ್ಗೆ. ಈ ಸಂದರ್ಭದಲ್ಲಿ SIT ಅಧಿಕಾರಿಗಳು ಕಾಲಾವಕಾಶವನ್ನು ಕೊಡಿ, ನಾವು ಆಕ್ಷೇಪಣೆಯನ್ನು ಸಲ್ಲಿಸೋದಕ್ಕೆ ಅವಕಾಶ ಕೊಡಿ ಅಂತ ಕೋರಿದ್ರು. ಆದರೆ SIT ಇವತ್ತೇ ಭವಾನಿಯವರನ್ನು ಅರೆಸ್ಟ್ ಮಾಡುವಂತಹ ಸಾಧ್ಯತೆ ಇದೆ. ಮಧ್ಯಂತರ ಜಾಮೀನನ್ನು ಕೊಡಿ ಅಂತ ಭವಾನಿ ರೇವಣ್ಣನವರ ವಕೀಲರು ವಾದವನ್ನು ಮಾಡಿದ್ರು. ಮಧ್ಯಾಹ್ನದ ನಂತರ ವಿಚಾರಣೆ ಮಾಡ್ತೀನಿ, ಆಕ್ಷೇಪಣೆಯನ್ನು ಸಲ್ಲಿಕೆ ಮಾಡಿ ಅಂತ ಹೇಳಿ ನ್ಯಾಯಾಧೀಶರು ವಿಚಾರಣೆಯನ್ನು ಮಧ್ಯಾಹ್ನಕ್ಕೆ ಮುಂದೂಡಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಭವಾನಿ ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆಯಾಗುತ್ತೆ. ಭವಾನಿಗೆ ಜೈಲೋ ಬೇಲೋ ಅನ್ನೋದು ಇವತ್ತೇ ನಿರ್ಧಾರವಾಗುವಂತಹ ಸಾಧ್ಯತೆ ಇದೆ. KR ನಗರದಲ್ಲಿ ಒಬ್ಬ ಸಂತ್ರಸ್ತೆ ನಾಪತ್ತೆಯಾಗಿದ್ರು. ಆಕೆಯನ್ನ ಕಿಡ್ನಾಪ್ ಮಾಡಿದ್ದಾರೆ ಅಂತ ಮಗ ಕೊಟ್ಟ ದೂರು. ಆಕೆಯನ್ನ 3-4 ದಿನಗಳ ನಂತರ SIT ಅಧಿಕಾರಿಗಳು ಹುಣಸೂರಿನಲ್ಲಿ ರೆಸ್ಕ್ಯೂ ಮಾಡಿದ್ರು. ಆಕೆ SITಯ ಮುಂದೆ ಹೇಳಿಕೆಯನ್ನು ಕೊಟ್ಟು ಅದೇ ಪ್ರಕರಣದಲ್ಲಿ 376 ಕಂಪ್ಲೇಂಟ್ ಕೂಡ ದಾಖಲಾಗಿದೆ. ಈ ಕೇಸ್ನಲ್ಲಿ ಭವಾನಿ ರೇವಣ್ಣ ಕಿಡ್ನಾಪ್ ನಲ್ಲಿ ಭಾಗಿಯಾಗಿದ್ದಾರೆ. ಕಿಡ್ನಾಪ್ ಷಡ್ಯಂತ್ರದ ಹಿಂದೆ ಭವಾನಿ ಇದ್ದಾರೆ ಅನ್ನೋದು ಆರೋಪ. ಇವತ್ತು ನಿರ್ಧಾರ ಆಗುವಂತಹ ಸಾಧ್ಯತೆ ಇದೆ ಭವಾನಿಯವರ ನಿರೀಕ್ಷಣಾ ಜಾಮೀನಿನ ಭವಿಷ್ಯ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.